ಮಾಜಿ ಮುಖ್ಯಮಂತ್ರಿಗಳು ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷರು ಹಾಗೂ ಹಾಲಿಯ ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರ 65ನೇ ವರ್ಷದ ಜನ್ಮದಿನವನ್ನು ಕಲಬುರಗಿಯ ಜಿಲ್ಲಾ ಜೆಡಿಎಸ್ ಪಕ್ಷದ ಕಚೇರಿಯಲ್ಲಿ ಬಾಲರಾಜ್ ಗುತ್ತೇದಾರ್ ಅವರು ಆಚರಿಸಿದರು. ಇಂದು ಕಲಬುರಗಿ ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷರು ಹಾಗೂ ಹಾಲಿ ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರ 65ನೇ ಜನ್ಮದಿನಾಚರಣೆಯನ್ನು ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದ ಬಾಲರಾಜ್ ಗುತ್ತೇದಾರ್ ಸೇರಿದಂತೆ ಕಾರ್ಯಕರ್ತರು ಕೇಕ್ ಕತ್ತರಿಸುವುದರ ಮೂಲಕ ಆಚರಿಸಿದರು. ಇದೇ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರಾದ ಬಾಲರಾಜ್ ಗುತ್ತೇದಾರ್ ಮಾತನಾಡಿದರು. ಜನತಾದಳ ಪಕ್ಷದ ರಾಜ್ಯ ಅಧ್ಯಕ್ಷರು ಹಾಗೂ ಕೇಂದ್ರ ಸಚಿವರಾದ ಸನ್ಮಾನ್ಯ ಕುಮಾರಸ್ವಾಮಿ ಅಣ್ಣವರ 65ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಇವತ್ತು ಜನತಾದಳ ಪಕ್ಷದ ಕಾರ್ಯಾಲಯದಲ್ಲಿ ಎಲ್ಲ ಮುಖಂಡರುಗಳು ಸೇರಿ ಇವತ್ತು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಗ್ತಾ ಇದೆ. ಭಾಳ ಹುಮ್ಮಸ್ಸದಿಂದ, ಯಾಕಂದರೆ ತಮಗೆಲ್ಲರಿಗೂ ಗೊತ್ತಿದೆ ಕುಮಾರಸ್ವಾಮಿ ಅವರಂದರೆ ಒಬ್ಬ ಸರಳತೆ ಇದ್ದಂಥ ವ್ಯಕ್ತಿ. ಕರ್ನಾಟಕ ನಾಡಿಗೆ ಅಷ್ಟೇ ಅಲ್ಲ, ಇವತ್ತು ಭಾರತ ದೇಶದಲ್ಲೂ ಕೂಡ ಇವತ್ತು ಹಲವಾರು ಹುದ್ದೆಗಳನ್ನು ಸೃಷ್ಟಿ ಮಾಡಿ ಇವತ್ತು ಉದ್ಯೋಗ ಕೊಡಿಸುವಲ್ಲಿ ಯಶಸ್ವಿ ಕಾಣ್ತಾ ಇದ್ದಾರೆ. ಮತ್ತು ಕೂಡ ಇನ್ನಿನ್ನ ಮುಂದೆ ಬರುವ ದಿನಗಳಲ್ಲಿ ಕರ್ನಾಟಕ ಅಷ್ಟೇ ಅಲ್ಲ, ಭಾರತ ದೇಶಕ್ಕೆ ಇವತ್ತೊಂದು ಕ್ಯಾಬಿನೆಟ್ ಸಚಿವರಾಗಿ ಅವ್ರಿಗೆ ಕೆಲಸ ಮಾಡ್ತಾಯಿದ್ದಾರೆ. ಭಗವಂತ ಅವ್ರಿಗೆ ಒಳ್ಳೆಯ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಮತ್ತು ಇನ್ನೂ ಹೆಚ್ಚಿನ ಉನ್ನತ ಸ್ಥಾನಗಳನ್ನು ಕುಮಾರಣ್ಣನವರಿಗೆ ಭಗವಂತ ಕೊಡಲಿ ಮತ್ತು ಜನರ ಒಂದು ಸೇವೆ ಮಾಡೋಂಥ ಅವಕಾಶ ಅವರಿಗೆ ಕೊಡಲಿ. ಯಾಕಂದರೆ ಅವ್ರು ಯಾವತ್ತೂ ಕೂಡ ಜನರ ಪರವಾಗಿ, ಬಡವರ ಪರವಾಗಿ, ಕಾರ್ಮಿಕರ ಪರವಾಗಿ ಇದ್ದಂಥ ವ್ಯಕ್ತಿ. ಇವತ್ತು ಭಾಳ ಖುಷಿ ಆಗ್ತಾಯಿದೆ. 65ನೇ ಇದು ಜನ್ಮದಿನ ಕಾರ್ಯಕ್ರಮ ಇವತ್ತೇನು ಹಮ್ಮಿಕೊಂಡಿದ್ದೀವಿ ನಮ್ಮ ಜನತಾದಳದ ಎಲ್ಲ ಮುಖಂಡರುಗಳು ನಾವೆಲ್ಲ ಸೇರಿ ಮತ್ತೊಮ್ಮೆ ಎಲ್ಲರ ಮುಖಾಂತರ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ನಂತರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಸವರಾಜ ಬಿರೇಬಿಟ್ಟಿ ಮಾತನಾಡಿದರು. ದಿನ ಜಿಲ್ಲಾ ಜಾತ್ಯತೀತ ಕಚೇರಿಯಲ್ಲಿ ಹಮ್ಮಿಕೊಂಡ ಸನ್ಮಾನ್ಯ ಜನಪ್ರಿಯ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು ಹಾಗೂ ರಾಜ್ಯದ ಅಧ್ಯಕ್ಷರು ಹಾಗೂ ಈಗ ತಾನೇ ಕೇಂದ್ರದಲ್ಲಿ ಬೃಹತ್ ಕೈಗಾರಿಕೆ ಹಾಗೂ ಉಕ್ಕು ಸಚಿವರಾಗಿ ಸೇವೆ ಸಲ್ಲಿಸುತ್ತಿರುವ ಜನಮೆಚ್ಚಿನ ನಮ್ಮ ಜನನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣನವರ 65ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಈ ನಾಡಿನಾದ್ಯಂತ ಎಲ್ಲ ಜನರ ಪರವಾಗಿ ಅವ್ರಿಗೆ ಕೋರ್ತಾ ಇದ್ದೀನಿ. ಅದೇ ರೀತಿ ಇವತ್ತಿನ ದಿನ ಎಚ್.ಡಿ. ರೇವಣ್ಣವರ 67ನೇ ಹುಟ್ಟುಹಬ್ಬವನ್ನು ಕೂಡ ಅವರಿಗೂ ಕೂಡ ನಾವು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಇವತ್ತಿನ ದಿನ ಈ ಕಚೇರಿಯಲ್ಲಿ ನಮ್ಮ ಜನಪ್ರಿಯ ನಾಯಕರು, ಯುವ ಕಣ್ಮಣಿಯಾಗಿರ್ತಕ್ಕಂಥ ಬಾಲರಾಜ್ ಗುತ್ತೇದಾರ್ ಅವರ ನೇತೃತ್ವದಲ್ಲಿ ಇವತ್ತಿನ ದಿನ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಅವರು ಕೇಕ್ ಕಟ್ ಮಾಡುವ ಮುಖಾಂತರ ಇವತ್ತಿನ ದಿನ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು. ಅದೇ ರೀತಿ ಕುಮಾರಣ್ಣನವರು ಒಬ್ಬ ಧೀಮಂತ ಮಾಜಿ ಪ್ರಧಾನಮಂತ್ರಿ, ಮಾಜಿ ಮುಖ್ಯಮಂತ್ರಿಗಳ ಮಗನಾಗಿ ಹುಟ್ಟಿ ಇವತ್ತು ತಾವು ಜೀವನದಲ್ಲಿ ಎಷ್ಟೋ ಎಡರು ತೊಡರುಗಳನ್ನು ಸಹಿಸಿಕೊಂಡು ಇವತ್ತು 2006ರಲ್ಲಿ ಪ್ರಥಮವಾಗಿ ಮುಖ್ಯಮಂತ್ರಿಯಾಗಿ ಈ ಕರ್ನಾಟಕ ರಾಜ್ಯದ ಜನಪ್ರಿಯ ಮೆಚ್ಚಿನ ಇವತ್ತು ನಾಯಕರಾಗುವ ಮುಖಾಂತರ ಗ್ರಾಮದಲ್ಲಿ ಗ್ರಾಮ ವಾಸ್ತವ್ಯ ಮಾಡುವ ಮುಖಾಂತರ ಹೆಸರುವಾಸಿಯಾಗಿರ್ತಕ್ಕಂಥ ಇವತ್ತು ಕುಮಾರಣ್ಣನವರು 2ನೇ ಬಾರಿ ಮುಖ್ಯಮಂತ್ರಿ ಆದರೂ ಕೂಡ ಆ ಸಂದರ್ಭದಲ್ಲಿ 45,000 ಕೋಟಿ ರೂಪಾಯಿ ರೈತರ ಸಾಲ ಮನ್ನಾ ಮಾಡೋ ಮುಖಾಂತರ ಈ ಜನಪ್ರಿಯವನ್ನು ಹೆಚ್ಚಿಗೆಗೊಳಿಸಿದ್ದಾರೆ. ಅದೇ ರೀತಿ ಇವತ್ತು ಕುಮಾರಣ್ಣವರು ಇವತ್ತು ಮೋದಿ ಹಾಗೂ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕಾದ್ರೆ ಅಮಿತ್ ಶಾ ಅವರು ಮತ್ತು ಕುಮಾರಣ್ಣವರು ಬೇಕು. ಯಾಕಂದರೆ ಇವರಲ್ಲಿ ಇರ್ತಕ್ಕಂಥ ವಿಚಾರ ಈ ದೇಶ ಮತ್ತು ಇಂಡಸ್ಟ್ರಿಯಲ್ ಯಾವ ರೀತಿ ಉದ್ಧಾರ ಮಾಡಬೇಕು, ಯಾವ ರೀತಿ ಕಾರ್ಮಿಕರಿಗೆ ಇವತ್ತು ಒಳ್ಳೆಯ ಕೆಲಸ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಅವ್ರಿಗೆ ಭಾಳಷ್ಟು ಅರಿವಾದ. ಅದನ್ನು ಅರಿತು ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿಯವರು ಇವತ್ತು ಕುಮಾರಣ್ಣವ್ರಿಗೆ ಎಲ್ಲಿ ಹೋದ್ರೂ ಕೂಡ ಅಮಿತ್ ಶಾ ಅವ್ರು ಬೇಕು, ಇಲ್ಲ ಕುಮಾರಣ್ಣವ್ರು ಬೇಕು. ಇವ್ರು ಇಲ್ಲದೆ ಇವತ್ತು ಈ ದೇಶ ನಡೀತಾ ಇಲ್ಲ ಅಂತಕ್ಕಂಥ ಪರಿಸ್ಥಿತಿ ಬಂದದ್ದು. ಯಾಕಂದರೆ ಅವ್ರ ಚಾಣಕ್ಯ ಲಕ್ಷಣಗಳು ಇವತ್ತು ಯಾವ ರೀತಿ ಬಡತನದ ರೇಖೆಯಲ್ಲಿರ್ತಕ್ಕಂಥವ್ರು ಎತ್ತಬೇಕು, ಯಾವ ರೀತಿ ನೌಕರಿ ಸೌಲಭ್ಯಗಳನ್ನು ಇವತ್ತು ಬಡ ಕಾರ್ಮಿಕರಿಗೆ, ಉದ್ಯೋಗಸ್ಥರಿಗೆ ಕೊಡಬೇಕು ಅಂತಕ್ಕಂಥ ಮಾತು ಇವತ್ತು ಭಾಳಷ್ಟು ಒಂದು ಚರ್ಚೆ ಕೂಡದಲ್ಲಿದೆ. 1 ವರ್ಷ 2 ವರ್ಷದಲ್ಲಿ ಈ ಬರುವ 1-2 ವರ್ಷದಲ್ಲಿ ಭಾಳಷ್ಟು ವಿದ್ಯಾವಂತರು ಇವತ್ತು ನೌಕರಿ ಸೇರ್ತಕ್ಕಂಥ ಇದು ಅದ. ಇವತ್ತು ಮಂತಾನೆ ಒಂದು ದಿಲ್ಲಿಯಲ್ಲಿ ಒಂದು ಯೋಜನೆ ಮಾಡಿದ್ರು. ಏನಪ್ಪ ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಈ ದೇಶದಲ್ಲಿ ಇರ್ತಕ್ಕಂಥ ಇಂಡಸ್ಟ್ರಿಯಲ್ಗಳಿಗೆ
ಸಣ್ಣ ಸಣ್ಣ ಪಾರ್ಟ್ಗಳೆಲ್ಲ ಹೊರಗಿನ ದೇಶದ ಹೊಂಟವು. ಅದಕ್ಕೆ ಎಲ್ಲ ಇಂಡಸ್ಟ್ರಿಯಲಿಸ್ಟ್ಗಳಿಗೆ ಕರೆಸಿ ಆ ಸಣ್ಣ ಸಣ್ಣ ಪಾರ್ಟ್ಗಳೆಲ್ಲ ಭಾರತ ದೇಶದಾಗೆ ತಯಾರಾಗಬೇಕು, ನಿಮ್ಗೆ ಎಷ್ಟು ಹತ್ತದಷ್ಟು ನಾ ದುಡ್ಡು ಕೊಡ್ತೀನಿ ಅಂತಕ್ಕಂಥ ಮಾತು ಹೇಳಿದ್ರು. ಇದು ಈ ದೇಶಕ್ಕೆ ಒಂದು ಹೆಮ್ಮೆ. ಒಬ್ಬ ಇವತ್ತು ಇಂಡಸ್ಟ್ರಿಯಲಿಸ್ಟ್ ಸಿಕ್ಕಾರ, ಇವತ್ತು ಈ ದೇಶ ಅಷ್ಟೇ ಅಲ್ಲ ನಮ್ಮ ರಾಜ್ಯನೂ ಕೂಡ ಉದ್ಧಾರ ಆಗ್ತದ. ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಪದಾಧಿಕಾರಿಗಳು, ಜಿಲ್ಲೆಯ ಹಿರಿಯ ಮುಖಂಡರುಗಳು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕರ್ನಾಟಕದ ಪ್ರತಿಷ್ಠಿತ ಫರ್ನಿಚರ್ ಶೋರೂಮ್ ವತಿಯಿಂದ ಫರ್ನಿಚರ್ ಎಕ್ಸ್ಪೋ ಈಗ ನಿಮ್ಮ ಕಲಬುರಗಿ ನಗರದಲ್ಲಿ ಪ್ರಾರಂಭ. ಆಫ್ ಟು 75% ಡಿಸ್ಕೌಂಟ್ ಹಾಗೂ ಡಬಲ್ ಧಮಾಕ ಆಫರ್ ನೊಂದಿಗೆ ಫಸ್ಟ್ ಧಮಾಕ ಆಫರ್. ಕಾರ್ನರ್ ಸೋಫಾ ಖರೀದಿ ಮೇಲೆ 5 ಪೀಸ್ ಬೆಡ್ರೂಮ್ ಸೆಟ್ ಫ್ರೀ ಹಾಗೂ 5 ಪೀಸ್ ಬೆಡ್ರೂಮ್ ಸೆಟ್ ಖರೀದಿ ಮೇಲೆ 3+1 1+1 ಸೋಫಾ ಫ್ರೀ. ಸೆಕೆಂಡ್ ಧಮಾಕ ಆಫರ್, ಟಿವಿ ಯೂನಿಟ್ ಖರೀದಿ ಮೇಲೆ ಶೂ ರ್ಯಾಕ್ ಫ್ರೀ ಮತ್ತು ಕಾಟ್ ಖರೀದಿ ಮೇಲೆ ಮ್ಯಾಟ್ರೆಸ್ ಹಾಗೂ 2 ಪಿಲ್ಲೋ ಫ್ರೀ. ನಮ್ಮಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫೈನಾನ್ಸ್ ನಿಂದ ಸೌಲಭ್ಯ ಕೂಡ ದೊರೆಯುತ್ತದೆ. ಈ ಎಲ್ಲ ಆಫರ್ಗಳು ಕೆಲವು ದಿನಗಳು ಮಾತ್ರ. ಡಿಸೆಂಬರ್ 5ರಿಂದ ಡಿಸೆಂಬರ್ 22ರವರೆಗೆ ಗ್ರಾಹಕರು ಈ ಧಮಾಕ ಆಫರ್ನ ಲಾಭ ಪಡೆಯಲು ತಪ್ಪದೆ ಭೇಟಿ ನೀಡಿ. ಸ್ಥಳ ಕನ್ನಡ ಭವನ, ಬಾಪುಗೌಡ ದರ್ಶನಾಪುರ ರಂಗಮಂದಿರ, ಸರ್ದಾರ್ ವಲ್ಲಭಾಯ್ ಪಟೇಲ್ ರೋಡ್, ಕಲಬುರಗಿ. ಸಮಯ ಬೆಳಗ್ಗೆ 10ರಿಂದ ರಾತ್ರಿ 9 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9767657208.